ಎಂಎಂ ರಾಜಿಬಾಯಿ ಸಂಪಾದಕತ್ವದಲ್ಲಿ ಗಡಿನಾಡು ಸಮಾಚಾರ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಸಮಸ್ತ ವೀಕ್ಷಕರಿಗೆ ಆತ್ಮೀಯ ಸ್ವಾಗತ. ನಾನು ನಿಮ್ಮ ಎಂಎಂ ರಾಜಿಬಾಯಿ. ಇವತ್ತು ನಾವು ಖಾನಾಪುರ ತಾಲೂಕಿನ ಬಿಡಿ ಗ್ರಾಮದಲ್ಲಿದ್ದೇವೆ. ಬಿಡಿ ಗ್ರಾಮವನ್ನು ತಾಲೂಕಾ ಕೇಂದ್ರವನ್ನಾಗಿ ಘೋಷಿಸಬೇಕಂತ ಹೇಳಿ ಕರ್ನಾಟಕ ರಕ್ಷಣಾ ವೇದಿಕೆ ಹಾಗೂ ಬಿಡಿ ಗ್ರಾಮದ ಸಾಯಿ ವರ್ತಕರ ಸಂಘ ಹಾಗೂ ನಿವೃತ್ತ ಮಾಜಿ ಸೈನಿಕರ ಸಂಘ ಹಾಗೂ ಎಲ್ಲ ಗ್ರಾಮಸ್ಥರು ಸುತ್ತಮುತ್ತಲಿನ ಎಲ್ಲ ಹಳ್ಳಿಯ ಜನರು ಆಗಮಿಸಿ ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ಏಕಪ್ಪ ಅಂತಂದರೆ ಖಾನಾಪುರ ತಾಲೂಕು ಅತಿ ದೊಡ್ಡದಾಗಿರ್ತಕ್ಕಂಥ ಒಂದು ತಾಲೂಕು. ಇಲ್ಲಿ ಹೋಗಿ ಜನಸಾಮಾನ್ಯರು ಕೆಲಸ ಮಾಡಲಿಕ್ಕೆ ಸಾಧ್ಯವಾಗ್ತಾ ಇಲ್ಲ. ಸಾಕಷ್ಟು ಜನ ರೈತರು ಮತ್ತು ಉದ್ಯೋಗಸ್ಥರಿಗೆ ನೌಕರಸ್ಥರಿಗೆ ಖಾನಾಪುರಕ್ಕೆ ಹೋಗಿ ಬರೋದು ಸಾಕಷ್ಟು ತೊಂದರೆದಾಯಕವಾಗ್ತಾ ಇದೆ. ಅದೇ ರೀತಿಯಾಗಿ ತಿಂಗಳಾನುಗಟ್ಟಲೆ ಕಾದರೂ ಕೂಡ ಅಲ್ಲಿ ಸರ್ಕಾರಿ ಕೆಲಸಗಳು ನಡೀತಾ ಇಲ್ಲ. ಆ ಕಾರಣಕ್ಕಾಗಿ ಬಿಡಿಯನ್ನು ತಾಲೂಕಾ ಕೇಂದ್ರವನ್ನಾಗಿ ಘೋಷಣೆ ಮಾಡಬೇಕು ಮತ್ತು ಜನರಿಗೆ ಅನುಕೂಲ ಕಲ್ಪಿಸಬೇಕು ಅಂತ ಹೇಳಿ ಹೋರಾಟವನ್ನು ಹಮ್ಮಿಕೊಳ್ಳಲಾಗಿದೆ. ಆ ಹೋರಾಟದ ಕುರಿತು ಇವತ್ತು ಬಾಬು ಮಡಾಕರ್ ಅವರು ನಮ್ಮ ಜೊತೆಗೆ ಮಾತನಾಡ್ತಾ ಇದ್ದಾರೆ. ಅವರು ಮಾತಾಡಿಸುವ ಪ್ರಯತ್ನವನ್ನು ಮಾತಾಡ್ತಾರೆ. ಸರ್ ನಮಸ್ಕಾರ. ಈಗ ಬಿಡಿಯನ್ನು ತಾಲೂಕಾ ಮಾಡಬೇಕಂತ ತಾವೆಲ್ಲರೂ ಕೂಡ ಹೋರಾಟವನ್ನು ಮಾಡ್ತಾ ಇದ್ದೀರಿ. ತಾಲೂಕಾ ಕೇಂದ್ರವನ್ನು ಯಾಕೆ ಮಾಡಬೇಕು ಅನ್ನೋದನ್ನು ಈ ಒಂದು ದೊಡ್ಡ ಸರ್ಕಾರಕ್ಕೆ ಮೂಲಕ ಪ್ರಶ್ನೆ, ಅದನ್ನು ತಮ್ಮ ಅಭಿಪ್ರಾಯವನ್ನು ತಿಳಿಸ್ಬೇಕು. ನೋಡಿರಿ, ನಾನು ಈಗಾಗಲೇ ನಮ್ಮ ಬಿಡಿ ಮತ್ತು ಬಿಡಿ ಸುತ್ತಮುತ್ತಲಿನ ಎಲ್ಲ ನಾಯಕರು ಎಲ್ಲ ಸಂಘಟನೆಯವರು ಕೂಡಿ ಈಗ ಒಂದು ನಮ್ಮ ಬಿಡಿ ತಾಲೂಕು ಆಗಬೇಕಂತ ಹೋರಾಟ ಮಾಡ್ತಾ ಇದ್ದೀವಿ. ಇದಕ್ಕೆ ನಾನು ನಮ್ಮ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಿಗೂ ಕಂದಾಯ ಮಂತ್ರಿಗಳಿಗೂ ಮುಖ್ಯಮಂತ್ರಿಗಳಿಗೂ ವಿನಂತಿ ಮಾಡಿಕೊಳ್ಳೋದೇನಂತಂದ್ರೆ, ಈಗಾಗಲೇ ತಾಲೂಕು ಆಗುವಂಥ ಎಲ್ಲ ಸೌಲಭ್ಯಗಳು ನಮ್ಮ ಬಿಡಿಯಲ್ಲಿದ್ದಾವೆ. ಯಾಕಂತಂದರೆ ಡಿಗ್ರಿ ಕಾಲೇಜ್ ಇದೆ, ಕಾನ್ವೆಂಟ್ ಸ್ಕೂಲ್ ಇದೆ, ತಹಸೀಲ್ದಾರ್ ಆಫೀಸ್ ಇದೆ, ಅದೊಂದು ಹೆಲ್ತ್ ಡಿಪಾರ್ಟ್ಮೆಂಟ್ ಇದೆ. ಈಗಾಗಲೇ ಸರ್ಕಾರದಿಂದ ಏನಾಗಬೇಕು ತಾಲೂಕು ವೈಸ್ಗೆ ಅಂಥ ಎಲ್ಲ ಕಾರ್ಯಗಳು ಇಲ್ಲಿ ಇದ್ದಾವೆ. ಆದ ಕಾರಣ ದಯವಿಟ್ಟು ನಮ್ಮದ ಈ ತಾಲೂಕು ದೊಡ್ಡ ಭೌಗೋಳಿಕ ವಿಸ್ತೀರ್ಣ ಇರೋದ್ರಿಂದ ಈ ತಾಲೂಕಿನಲ್ಲಿ ಸೌಲಭ್ಯಗಳು ವಂಚಿತರಾಗ್ತಾ ಇದ್ದಾರೆ ಎಲ್ಲ ಜನರು. ಅದಕ್ಕೆ ತಾಲೂಕು ನಮ್ಮ ಬಿಡಿ ಒಂದು ತಾಲೂಕನ್ನಾಗಿ ಘೋಷಣೆ ಮಾಡಿದರೆ, ಹಿಂದೆ ಬ್ರಿಟಿಷ್ ಕಾಲದಾಗ 1832ರಲ್ಲಿ ತಾಲೂಕಿತ್ತು. ಅವಾಗ ಸಂಗೊಳ್ಳಿ ರಾಯಣ್ಣ ಏನು ಮಾಡಿದ್ರೆ ಹೋರಾಟ ಮಾಡೋ ಉದ್ದೇಶದಿಂದ ನಮ್ಮ ಕನ್ನಡದ ಒಂದು ಕಿಚ್ಚಿಗೆ ಆ ಬ್ರಿಟಿಷರದ ಇಲ್ಲಿ ಕಚೇರಿಯನ್ನು ಸುಟ್ಟರು. ಅವತ್ತಿಂದ ಇಲ್ಲಿವರೆಗೆ ಈ ತಾಲೂಕು ವಂಚಿತ ಇದೆ. ಯಾವುದೇ ಜನಪ್ರತಿನಿಧಿ ಬಗ್ಗೆ ಆಸಕ್ತಿ ಕೊಳ್ಳೋದಕ್ಕೆ ಇಲ್ಲಿರುವಂಥ ಎಲ್ಲ ಜನಪ್ರತಿನಿಧಿಗಳು ಮತ್ತು ಎಲ್ಲ ಕಮಿಟಿಯವರು ಕೂಡಿಕೆಲ್ಲ ಈಗ ಇದನ್ನು ನಾವು ತಾಲೂಕು ಆಗಬೇಕಂತ ಒಂದು ವಿಚಾರ ಮಾಡಿ ಹೋರಾಟ ಮಾಡ್ತಾ ಇದ್ದೀವಿ. ಅದಕ್ಕೆ ಕಂದಾಯ ಮಂತ್ರಿಗಳಾಗಲಿ ಮತ್ತು ನಮ್ಮ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಮತ್ತು ಮುಖ್ಯಮಂತ್ರಿಗಳು ಮನವಿ ಮಾಡಿ ಇದನ್ನು ಅವರ ಒಂದು ಹಿತಾಕೊರತೆಯಿಂದ ಇದು ಹಿಂದುಳಿದಿದೆ. ಅದಕ್ಕೆ ಇದನ್ನು ತಾಲೂಕು ಅಂತ ಘೋಷಣೆ ಮಾಡಬೇಕು ಅಂತ ಹೇಳಿ ನಾನು ಅವರಲ್ಲಿ ಹೇಳ್ತಾ ಇದ್ದೀನಿ. ಧನ್ಯವಾದಗಳು. ದಯವಿಟ್ಟು ಮಾನವ ಸರಪಳಿಯನ್ನು ನಿಲ್ಲಿಸಿ ಯಾವುದೇ ಕಾರಣ ಕೂಡ ಬಿಡ್ಲಿಕ್ಕೆ ಹೋಗಬೇಡಿ. ಈ ಪ್ರತಿಭಟನೆಯ ಕಾರ್ಯ ಬೆಂಗಳೂರಿನ ವಿಧಾನಸಭೆಯವರೆಗೆ ಮುಟ್ಟಬೇಕು. ಬಿಡಿ ತಾಲೂಕಿನ ರಚನೆಗಾಗಿ ಬಿಡಿ ಗ್ರಾಮದಲ್ಲಿ ನಿಲ್ಲುವಂತ ಪ್ರಥಮ ಪ್ರತಿಭಟನೆ. ಇಲ್ಲೇ ನಮ್ಮ ಯುವ ಜನರು ಗೋವಾಕ್ಕಾಗಲಿ ಮಹಾರಾಷ್ಟ್ರಕ್ಕಾಗಲಿ ದುಡಿಯೋದು ಹೋಗೋದನ್ನ ತಪ್ಪತ್ತೆ. ಅವರೆಲ್ಲರಿಗೂ ಉದ್ಯೋಗ ಅವಕಾಶಗಳು ಲಭಿಸ್ತಾವು. ಆದ್ದರಿಂದ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ನಮ್ಮ ಗ್ರಾಮಸ್ಥರ ವತಿಯಿಂದ ನಮ್ಮೆಲ್ಲರ ಕಳಕಳಿ ವಿನಂತಿ ಇದೆ. ಈ ಬಿಡಿಯನ್ನು ಆದಷ್ಟು ಬೇಗ ಶೀಘ್ರದಲ್ಲಿ ತಾಲೂಕಾಗಿ ಘೋಷಣೆ ಮಾಡಬೇಕಂತ ಹೇಳಿ ಮುಖ್ಯಮಂತ್ರಿಯಲ್ಲಿ ನಾವು ವಿನಂತಿ ಮಾಡುತ್ತಾ, ನನಗೆ ಮಾತನಾಡಲಿಕ್ಕೆ ಅವಕಾಶ ಕೊಡುವ ತಮ್ಮೆಲ್ಲರಿಗೂ ವಂದನೆಯನ್ನು ಸಲ್ಲಿಸುತ್ತಾ ನನ್ನ 2 ಮಾತುಗಳಿಗೆ ವಿರಾಮ ಇಡ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಭಾಗವಹಿಸಬೇಕು. ಯಾಕಂದ್ರೆ